ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ರಾಜ್ಯ ಸರ್ಕಾರದ ಕಡೆಯಿಂದ ಇವಾಗ ಒಂದಾದ್ಮೇಲೆ ಒಂದು ಹೊಸ ಮಾಹಿತಿಗಳು ಬರ್ತಾ ಇದೆ. ಸೊ ಗೃಹಲಕ್ಷ್ಮಿ ಯೋಜನೆಗೆ ಆ್ಯಪ್ ಕಂಡಿಡ್ತಾ ಇದ್ದಾರೆ ಅಂತ ಹೇಳಿದ್ದೆ ಅಲ್ವಾ? ಸೊ ಆ ಒಂದು ಆ್ಯಪನ್ನು ಯಾವಾಗಿಂದ ಇಲ್ಲಿ ಜಾರಿ ಮಾಡ್ತಾ ಇದ್ದಾರೆ. ಸೊ ಇವಾಗ ಗೃಹಲಕ್ಷ್ಮಿಯರ ಮರು ಪರಿಷ್ಕರಣೆ ಅಂತ ಏನು ಮಾಡ್ತಾರೆ ಅಲ್ವಾ? ಸೊ ಅದನ್ನ ಸ್ಟಾರ್ಟ್ ಮಾಡೋದು ಯಾವಾಗ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮರು ಪರಿಷ್ಕರಣೆ ಮಾಡೋದಕ್ಕೆ ಆ್ಯಪನ್ನು ಸಿದ್ಧಪಡಿಸಿದ್ದಾರೆ. ಸೊ ಮನೆಗೆ ಅಧಿಕಾರಿಗಳು ಬಂದ್ಬಿಟ್ಟು ಇಲ್ಲಿ ನಿಮಗೆ ಸರ್ವೆಯನ್ನು ಮಾಡತಕ್ಕದ್ದು. ಸೊ ಅವ್ರು ಬಂದಾಗ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಸೊ ನೀವೇನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು, ಸೊ ಪ್ರತಿಯೊಂದ್ರ ಬಗ್ಗೆ ಕೂಡ ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸರ್ವೆಗೇನು ಬರ್ತಾರೆ, ಬಟ್ ಯಾರು ಸರ್ವೆ ಮಾಡೋದಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಅದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ. ಈ ಒಂದು ಎಲ್ಲ ಮಾಹಿತಿಗಳನ್ನು ನೀವು ತಿಳ್ಕೋಬೇಕು ಅಂತ ಅಂದ್ರೆ ಮಿಸ್ ಮಾಡದೆ ಕೊನೆವರೆಗೂ ಕೂಡ ಈ ಒಂದು ಮಾಹಿತಿಯನ್ನು ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡ್ಕೊಂಡು ನೋಡಿದ್ರಿ ಅಂತ ಅಂದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಗೋದಿಲ್ಲ. ನಿಮ್ಮ ಮನೆಗೆ ಅಧಿಕಾರಿಗಳು ಬಂದಾಗ ನೀವೇನು ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಕಂಪ್ಲೀಟ್ ಆಗಿ ನಾನು ಇವತ್ತು ಮಾಹಿತಿಯನ್ನು ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕಿಂತ ಮುಂಚೆ ಇಲ್ಲಿ ತೋರಿಸ್ತಿರುವಂತಹ ಬ್ಯೂಟಿಫುಲ್ ಡ್ರೆಸ್ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಕೂಡ ಇದೆ. ಎಂಬ್ರಾಯ್ಡರಿ ವರ್ಕ್ ಅಂತೂ ಕಣ್ ಕುಕ್ಕೋ ರೀತಿ ಇದೆ. ಅದರಲ್ಲೂ ಕಲರ್ ಪ್ಯಾಟರ್ನ್ ಆಗಿರ್ಬೋದು, ಖಾದಿ ಕಾಟನ್ ಟೈಪ್ ಅಲ್ಲಿ ಈ ಒಂದು ಡ್ರೆಸ್ ಬಂದಿರುವಂತದ್ದು. ಸೊ ತುಂಬಾನೇ ಚೆನ್ನಾಗಿದೆ. ನಿಮಗೆ ಏನಾದರೂ ಒಂದು ಡ್ರೆಸ್ ಲಿಂಕ್ ಬೇಕಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಹಾಕಿರ್ತೀನಿ, ಮಿಸ್ ಮಾಡದೆ ಹೋಗಿ ತಗೊಳ್ಳಿ. ಎಸ್ ಫ್ರೆಂಡ್ಸ್, ಇವಾಗ ಗೃಹಲಕ್ಷ್ಮಿಯರಿಗೆ ಮರು ಪರಿಷ್ಕರಣೆ ಅಂತ ಏನೋ ಸರ್ಕಾರ ಡಿಸೈಡ್ ಅನ್ನು ಮಾಡಿತು. ಇವಾಗ ರಾಜ್ಯ ಸರ್ಕಾರ ಈ ರೀತಿಯಾಗಿ ಪರಿಷ್ಕರಣೆ ಮಾಡಬೇಕು ಗ್ಯಾರಂಟಿಗಳನ್ನ. ಅದರಲ್ಲೂ ಕೂಡ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮರು ಪರಿಷ್ಕರಣೆ ಕಂಪಲ್ಸರಿ ಅಂತ ಏನು ಮಾಡ್ತಾ ಇದ್ದಾರೆ, ಇವಾಗ ಆಪ್ ಮೂಲಕ ಗ್ಯಾರಂಟಿಗಳನ್ನ ಫಿಲ್ಟರ್ ಮಾಡೋದಕ್ಕೆ ಇಲ್ಲಿ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಒಂದು ವಾರದಲ್ಲಿ ಈ ಒಂದು ಮರು ಪರಿಶೀಲನೆ ಏನಿದೆ, ಸೊ ಪರಿಷ್ಕರಣೆ ಮಾಡೋದು, ಸೊ ಇದು ಒಂದು ವಾರದಲ್ಲಿ ಶುರು ಆಗುತ್ತೆ ಅಂತ ಅಂದ್ರೆ ಇವಾಗ ಏನು ಸರ್ವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಇನ್ನ ಒಂದು ವೀಕಲ್ಲಿ ಈ ಒಂದು ಸರ್ವೆ ಶುರು ಆಗುತ್ತೆ ಅಂತ ಹೇಳಿದರೆ, ಸೊ ಗ್ಯಾರಂಟಿ ಪರಿಷ್ಕರಣೆಗಾಗಿನೇ ಸಪರೇಟ್ ಆಗಿ ಆಪ್ ಅನ್ನ ಸಿದ್ಧಪಡಿಸಿರುವಂತಹ ಸರ್ಕಾರ ಅಂತ ಇಲ್ಲಿ ಮಾಹಿತಿ ಬರ್ತಿರುವಂತದ್ದು. ಅದರಲ್ಲೂ ಕೂಡ ಮನೆಗೆ ಅಧಿಕಾರಿಗಳು ತೆರಳಿ ಇಲ್ಲಿ ಸರ್ವೆಯನ್ನ ನಡೆಸೋದಕ್ಕೆ ಸಿದ್ಧ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ಗ್ಯಾರಂಟಿ ಅನುಷ್ಠಾನದ ಪ್ರಾಧಿಕಾರದ ಸಿಬ್ಬಂದಿಗಳು ಏನಿರ್ತಾರೆ ಅಲ್ವಾ, ಸೊ ಅವರು ಕೂಡ ಇಲ್ಲಿ ಸರ್ವೆಗೆ ಪಾಲ್ಗೊಳ್ತಾ ಇದ್ದಾರೆ. ಸೊ 4,000 ಸಮಿತಿ ಸಿಬ್ಬಂದಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಹಾಗೆಯೇ ಇಲಾಖೆಯ ಅಧಿಕಾರಿಗಳು ಏನಿರ್ತಾರೆ, ಸೊ ಇವರೆಲ್ಲರೂ ಕೂಡ ಸೇರ್ಕೊಂಡು ಇವಾಗ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಗೃಹ ಜ್ಯೋತಿ ಯೋಜನೆ ಏನಿದೆ, ಸೊ ಕಂಪ್ಲೀಟ್ ಆಗಿ ಪರಿಷ್ಕರಣೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಮನೆ ಬಳಿಗೆ ಬಂದಾಗ ಇವಾಗ ಸರ್ವೆಗೆ ಬರ್ತಾರೆ ಫಾರ್ ಎಕ್ಸಾಂಪಲ್. ಸೊ ಅವಾಗ ನೀವು ಏನೇನು ಕೊಡಬೇಕು, ಸೊ ಮೇನ್ ಬಂದ್ಬಿಟ್ಟು ಏನು ತೆಗೆದಿಟ್ಕೋಬೇಕು ಅಂತ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ತೆಗೆದಿಟ್ಕೋಬೇಕಾಗುತ್ತೆ, ಜೊತೆಗೆ ವೋಟರ್ ಐಡಿ ಅನ್ನ ತೆಗೆದಿಟ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆದು ಏನಿರುತ್ತೆ ಸೊ ಡೀಟೇಲ್ಸ್, ಸೊ ಅದನ್ನು ಕೂಡ ನೀವು ಕೊಡಬೇಕಾಗುತ್ತೆ. 10 ದಿನದ ಒಳಗಡೆ ಈ ಒಂದು ಸರ್ವೆಯನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ ಇವಾಗ ಸರ್ಕಾರ. ಸೊ 10 ದಿನದೊಳಗಡೆ ನಿಜವಾಗ್ಲೂ ಕೂಡ ಕಂಪ್ಲೀಟ್ ಮಾಡ್ತಾರಾ ಅನ್ನೋದೇ ನಮಗೆ ಡೌಟ್ ಇರುವಂತದ್ದು. ಸೊ ಇವಾಗ ಒನ್ ಬೈ ಒನ್ ಅವ್ರು ಬಂದಾಗ ಏನು ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನೋಡಿ. ನಿಮ್ಮ ಮನೆಯಲ್ಲಿ ಆದಾಯ ತೆರಿಗೆದಾರರು ಇದ್ದಾರಾ ಅಂತ ಅಂದ್ರೆ, ನೀವು ಆದಾಯ ತೆರಿಗೆಯನ್ನ ಕಟ್ತಿರುವಂತವ್ರು ಯಾರಾದರೂ ಇದ್ದಾರಾ ಅಂತ ಕ್ವಶನ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ GST ಪಾವತಿ ಮಾಡ್ತಿರೋರು ಯಾರಾದರೂ ಇದ್ದಾರಾ ಅಂತಾನೂ ಕೂಡ ಕೇಳ್ತಾರೆ. ಸೊ ಮೂರನೇದಾಗಿ ಸರ್ಕಾರಿ ನೌಕರರು, ಗೌರ್ಮೆಂಟ್ ಆಫೀಸರ್ ಯಾರಾದರೂ ಇದ್ದಾರಾ ಅಂತ ನಿಮ್ಮ ಹತ್ರ ಕ್ವಶನ್ ಅನ್ನ ಕೇಳ್ತಾರೆ. ನಾಲ್ಕನೇದು ಬಂದ್ಬಿಟ್ಟು ನಾವು ನೀಡಿದಂತಹ ಮಾಹಿತಿ ಸರಿ ಇದೆ ಅಂತ ನೀವು ಏನು ಮಾಡಬೇಕಾಗುತ್ತೆ, ಘೋಷಿಸಬೇಕಾಗುತ್ತೆ. ಸೊ ನಾವು ಕೊಟ್ಟಿರುವಂತಹ ಮಾಹಿತಿ ಎಲ್ಲಾನು ಕೂಡ ಕರೆಕ್ಟ್ ಆಗಿದೆ ಅಂತ ನಿಮಗೆ ಫೈನಲ್ ಆಗಿ ಈ ರೀತಿ ಘೋಷಣೆಯನ್ನು ಮಾಡಬೇಕಾಗುತ್ತೆ. ಮನೆ ಯಜಮಾನಿ ಆಧಾರ್ ಕಾರ್ಡ್ ಜೊತೆಗೆ ಮನೆ ಅವರ ಯಜಮಾನರು ಅಂತ ಅಂದ್ರೆ ಅವರ ಪತಿಯ ಆಧಾರ್ ಕಾರ್ಡ್ ಅನ್ನು ಕೂಡ ನೀವು ಕಂಪಲ್ಸರಿಯಾಗಿ ಕೊಡಬೇಕಾಗುತ್ತೆ. ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದೆಯಾ ಅಂತ ನೀವು ಮೊದಲು ಚೆಕ್ ಮಾಡಿಕೊಂಡು ಅದನ್ನು ಕೂಡ ನೀವು ತಿಳಿಸಬೇಕಾಗುತ್ತೆ. ಅಂತ ಅಂದ್ರೆ ಇದುವರೆಗೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದೆ ನಿಮಗೆ ಅಕೌಂಟ್ಗೆ ಹಣ ಬರ್ತಿದೆ ಅಂತ ಅಂದ್ರೆ ಲಿಂಕ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಇರೋದಿಲ್ಲ. ಸೊ ಒಂದು ವೇಳೆ ಆಗಿದೆಯಾ ಇಲ್ವಾ ಅನ್ನೋದನ್ನು ಕೂಡ ಅವರು ಕನ್ಫರ್ಮೇಷನ್ ಕೇಳ್ತಾರೆ. ಸೊ ಹೇಳಬೇಕಾಗುತ್ತೆ. ಬ್ಯಾಂಕ್ ಖಾತೆಯ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ನೀಡಬೇಕಾಗುತ್ತೆ. ಅಂದರೆ ಬ್ಯಾಂಕ್ ಪಾಸ್ಬುಕ್ ಏನಿರುತ್ತೆ ಸೊ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ಯಾವುದಾದ್ರೂ ಸಾಲ ಇದೆಯಾ ಬ್ಯಾಂಕಲ್ಲಿ, ಅದೇ ಬ್ಯಾಂಕಲ್ಲಿ ಅಂತಲೂ ಕೂಡ ಒಂದು ಕ್ವೆಶನ್ ಕೇಳ್ಬೋದು. ಏಕೆಂತಂದ್ರೆ ಮೊನ್ನೆ ನಾನು ಡೀಟೇಲ್ಸ್ ಅನ್ನು ಕೊಟ್ಟಿದ್ದೆ, DK ಶಿವಕುಮಾರ್ ಸರ್ ಅವರು ಹೇಳ್ತಿದ್ರು. ಸೊ ಸಾಲ ಯಾರ್ದೆಲ್ಲ ಇದೆ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ಲಿ ಕಟ್ ಆಗ್ತಾ ಇದೆ. ಸೊ ಸಾಲಗಾರನ್ನು ಕೂಡ ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು ಅಂತ ಇಲ್ಲಿ ಮಾಹಿತಿಯನ್ನು ಆದೇಶವನ್ನು ಹೊರಡಿಸಿದ್ರು ಅವರು. ಸೊ ಹಾಗಾಗಿ ಹೇಳ್ತಿರುವಂಥದ್ದು. ನೆಕ್ಸ್ಟ್ ವೋಟರ್ ಐಡಿ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಅಂತ ಅಂದ್ರೆ ವೋಟರ್ ಐಡಿ ಏನು, ಓಟ್ಗೆ ಅಂತ ತಗೊಂಡು ಹೋಗ್ತೀವಲ್ವಾ, ಸೊ ಅದು ಗೊತ್ತೇ ಇರುತ್ತೆ ಎಲ್ಲರೂ ಕೂಡ. ನೆಕ್ಸ್ಟ್ ಇಲ್ಲಿ ನೀವು ಈ ರಾಜ್ಯದವರ ಅಥವಾ ಹೊರ ರಾಜ್ಯದವರ ಅನ್ನೋದ್ರ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಕೊನೆಯದಾಗಿ ಏನು ಮಾಡಬೇಕಾಗುತ್ತೆ, ನೀವು ಫೈನಲ್ ಆಗಿ ಯಾವ ಜಾತಿಗೆ ಸೇರಿದವರು ಅನ್ನೋದನ್ನು ಕೂಡ ಇಲ್ಲಿ ಹೇಳಬೇಕಾಗುತ್ತೆ. ಯಾಕೆಂತಂದ್ರೆ ಇದನ್ನ ಜಾತಿ ಏನಕ್ಕೆ ಬರುತ್ತೆ ಇಲ್ಲಿ ಅಂತ ಅನ್ನೋದಾದ್ರೆ, SC ST ಕ್ಯಾಟಗರಿ ಅವ್ರಿಗೆ ಏನಾಗುತ್ತೆ ಅಂತ ಅಂದ್ರೆ ಹಲವಾರು ಯೋಜನೆಗಳು ಅಂತ ಅಂದ್ರೆ ಹಲವಾರು ಬೆನಿಫಿಟ್ಸ್ಗಳು ಇರುತ್ತೆ ಬೇರೆ ಬೇರೆ ಯೋಜನೆ ಗ್ಯಾರಂಟಿಗಳಲ್ಲಿ. ಸೊ ಅದನ್ನು ಕೂಡ ಪಡೆದುಕೊಂಡು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಪಡೆದುಕೊಳ್ತಿರ್ತಾರೆ. ಸೊ ಇದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಈ ರೀತಿಯಾಗಿ ಪ್ರತಿಯೊಬ್ಬರ ಹತ್ರನೂ ಕೂಡ ನೀವು ಯಾವ ಜಾತಿಗೆ ಸೇರಿದವರು ಅನ್ನೋ ಒಂದು ಕ್ವೆಶನ್ ಅನ್ನ ಕೇಳ್ತಾರೆ. ಸೊ ಈ ರೀತಿಯಾಗಿರೋದು ಇವೆಲ್ಲವನ್ನೂ ಕೂಡ ನೀವು ಫಲಾನುಭವಿಗಳು ಸ್ವಯಂ ಘೋಷಿತವಾಗಿ ಸೊ ನೀವೇನು ಮಾಡಬೇಕಾಗುತ್ತೆ, ಘೋಷಿಸಬೇಕಾಗುತ್ತೆ. ಅಂತ ಅಂದ್ರೆ ಇವಾಗ ಏನು ಮನೆ ಯಜಮಾನಿ ಇರ್ತಾರೆ, ಸೊ ನೀವು ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕಾಗುತ್ತೆ. ಸೊ ಒಂದು ವಾರದಲ್ಲಿ ಈ ಒಂದು ಸರ್ವೆ ಶುರು ಆಗುತ್ತೆ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಿರುವಂತದ್ದು. ಸೊ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಏನಿದ್ದಾರೆ, ಸೊ HM ರೇವಣ್ಣ ಅವರು, ಸೊ ಅವರೇನೆ ನೆನೆ ನ್ಯೂಸ್ ಅಲ್ಲಿ ಖುದ್ದಾಗಿ ಇದು ಸರ್ವೆ ಬಗ್ಗೆ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇಷ್ಟು ಈ ಒಂದು ಸರ್ವೆ ಬಗ್ಗೆ ಇರುವಂತಹ ಮಾಹಿತಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಸೊ ಇಷ್ಟೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಸರ್ವೆಗೆ ಬಂದಾಗ. ಸೊ ಪ್ರತಿಯೊಬ್ಬ ಅಧಿಕಾರಿ ಆಗಿರ್ಬೋದು, ಅಂಗನವಾಡಿ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಸೊ ಪ್ರತಿಯೊಬ್ಬರು ಬರ್ತಾರೆ. ಸೊ ಬಂದಾಗ ನೀವು ಈ ರೀತಿಯಾದಂತಹ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬಾಯ್.